ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಎಲ್ಲರಿಗೂ ಇಷ್ಟ ಆಗಿರೋ ಈವ್ನಿಂಗ್ ಸ್ನ್ಯಾಕ್ ಪಾಪ್ಕಾರ್ನ್ ಮಾಡೋದು ಹೇಗೆ ಅಂತ ನೋಡೋಣ ಮನೆಯಲ್ಲೇ. ಸೊ ಅದಕ್ಕೆ ಸಿಂಪಲ್ಲಾಗಿ ಒಂದು 2 ಮಿನಿಟ್ಸಲ್ಲೇ ಪ್ರಿಪೇರ್ ಮಾಡ್ಬೋದು ಇದನ್ನು. ನೋಡಿ, ಅದಕ್ಕೆ ಏನೇನು ಬೇಕು, 4 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಹಿಮಾಲಯನ್ ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ, ಟರ್ಮರಿಕ್ ತೊಗೊಂಡಿದ್ದೀನಿ. ಆರ್ಗ್ಯಾನಿಕ್ ಟರ್ಮರಿಕ್ ತೊಗೊಂಡ್ರೆ ಒಳ್ಳೆಯದು. ಬೇರೆ ಟರ್ಮರಿಕಲ್ಲೆಲ್ಲ ಕಲರ್ ಹಾಕಿಬಿಟ್ಟಿರ್ತಾರೆ, ಕಲರ್ ಹಾಕಿ ಅಡಲ್ಟ್ರೇಟ್ ಮಾಡಿರ್ತಾರೆ. ಬೆಟರ್ ಆರ್ಗ್ಯಾನಿಕ್ ಟರ್ಮರಿಕ್ ತೊಗೊಳ್ಳಿ. ಇದು ವುಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ ತೊಗೊಂಡಿದ್ದೀನಿ. ಮತ್ತು ಪಾಪ್ಕಾರ್ನ್ ಸೀಡ್ಸ್ ತೊಗೊಂಡಿದ್ದೀನಿ. ನೋಡಿ, ಎಲ್ಲ ಕಾರ್ನು ಪಾಪ್ಕಾರ್ನ್ ಆಗೋದಿಲ್ಲ. ಬೇರೆ ನಾವು ಕಾರ್ನಲ್ಲಿ ಟ್ರೈ ಮಾಡಿದ್ರೆ ಅದು ಆಗೋದಿಲ್ಲ. ಸೊ ಇದು ಇಲ್ಲಿ ಮಾತ್ರ ಸಿಗುತ್ತೆ ನೋಡಿ, ಬಿಗ್ ಬ್ಯಾಸ್ಕೆಟಲ್ಲಿ ಮಾತ್ರ ಸಿಗುತ್ತೆ. ಬಿಗ್ ಬ್ಯಾಸ್ಕೆಟಲ್ಲಿ ತೊಗೊಂಡಿರೋದು ನಾನು. ಸೊ BB ರಾಯಲ್ ಅಂತ. ಸೊ ಇದರಲ್ಲಿ ಮಾತ್ರ ಸಿಗುತ್ತೆ. ನಾನು ಸ್ವಿಗ್ಗಿ, ಝೊಮ್ಯಾಟೊ ಮತ್ತು ಬೇರೆ ಬ್ಲಿಂಕಿಟ್ ಎಲ್ಲ ಕಡೆ ಟ್ರೈ ಮಾಡಿದ್ದೀನಿ, ಸಿಗೋಲ್ಲ ಪಾಪ್ಕಾರ್ನ್ ಸ್ವೀಟ್ಸು. ಅದು ಬಿಗ್ ಬ್ಯಾಸ್ಕೆಟಲ್ಲಿ ಮಾತ್ರ ಸಿಗುತ್ತೆ ನೋಡಿ. ಐ ಥಿಂಕ್ ಇದು 25 ರೂಪೀಸ್ ಅನಿಸುತ್ತೆ, ಕಾಸ್ಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನೋಡಿ, ಇದಿಷ್ಟಿದ್ರೆ ಸಾಕು. 5 ಮಿನಿಟ್ಸಲ್ಲಿ ನಾವು ಪಾಪ್ಕಾರ್ನ್ ಹೇಗೆ ರೆಡಿ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ನೋಡಿ, ಇದು ನನ್ನ ಹತ್ರ ಇರೋ 30 ವರ್ಷದ, ಮೇ ಬಿ 30 ವರ್ಷಕ್ಕಿಂತ ಜಾಸ್ತಿ ಹಳೆ ಕಡಾಯಿ ತೊಗೊಂಡಿದ್ದೀನಿ. ಪಾಪ್ಕಾರ್ನ್ ಮಾಡಲಿಕ್ಕೆ ಈ ಥರ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲ ಪಾಪ್ಕಾರ್ನ್ ಒಂದೇ ಸಲ ಪಾಪ್ ಆಗೋದಿಲ್ಲ. ಸೊ ಫಸ್ಟ್ ಪಾಪ್ ಆಗಿದ್ದು ಲಾಸ್ಟ್ ಕಾರ್ನ್ ಪಾಪ್ ಆಗೋ ತನಕ ಸೀದೋಗಬಾರ್ದು ಅಂತಂದರೆ ಸ್ವಲ್ಪ ತಿಕ್ ಇರೋದು ತೊಗೋಬೇಕು. ಇದೊಂದು ನೆನ್ಪಿಟ್ಕೊಳ್ಳಿ. ಸ್ಟಾರ್ಟ್ ಮಾಡೋಣ. ಆಯಿಲ್ ಸ್ವಲ್ಪ ಜಾಸ್ತಿನೇ ಕೇಳುತ್ತೆ. ಆಯಿಲ್ ಎಷ್ಟು ಹಾಕಿದ್ದೀವೋ ಅದರಲ್ಲಿ ಕರೆಕ್ಟಾಗಿ ಮುಳುಗುವಷ್ಟು ಪಾಪ್ಕಾರ್ನ್ ಹಾಕೋಬೇಕು. ಸ್ವಲ್ಪ ಆಯಿಲ್ ಬಿಸಿ ಆಗಲಿ. ಜಾಸ್ತಿ ಪೂರ್ತಿ ಆಯಿಲ್ ಬಿಸಿ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಆಯಿಲ್ ವಾರ್ಮ್ ಆದ ತಕ್ಷಣ ಅದರಲ್ಲಿ ಮುಳುಗುವಷ್ಟು ಪಾಪ್ಕಾರ್ನ್ ಹಾಕಿ. ಸ್ಟ್ರಿಕ್ಟ್ ಮೆಜರ್ಮೆಂಟ್ ಏನಿಲ್ಲ, ನೀವು ಆಯಿಲ್ ಎಷ್ಟು ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಹಾಕಿದಾಗಿಂದ ಸ್ಟಿರ್ ಮಾಡ್ತಾರೆ. ಸ್ವಲ್ಪ ಅದು ಬಿಸಿ ಆಗ್ತಾ ಇರುವಾಗ ಬೇಕಾಗಿರೋ ಸಾಲ್ಟ್ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಆಪ್ಷನಲ್ಲು, ಹೆಲ್ತ್ಗೆ ಒಳ್ಳೆಯದು ಅಂತ ಹಾಕ್ತಾ ಇದ್ದೀನಿ ಅಷ್ಟೇ. ನಾವು ಹಾಕಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಾಯಿತು. ಈಗ ನಾವು ವೆಯ್ಟ್ ಮಾಡಬೇಕು. ಸೊ ಫಸ್ಟ್ ಇದರಲ್ಲಿ ಇಂಪಾರ್ಟೆಂಟಾಗಿ ನಾವು ನೋಟ್ ಮಾಡಬೇಕಾಗಿರೋದೇನೆಂದರೆ, ಫಸ್ಟ್ ಕಾರ್ನು ಪಾಪ್ ಆದ ತಕ್ಷಣ ನಾವು ಮುಚ್ಚಳ ರೆಡಿ ಇಟ್ಕೊಂಡಿರಬೇಕು. ಮುಚ್ಚಳ ಇಲ್ಲಾಂದರೆ ಫೇಸಿಗೆ ಸಿಡಿಯುತ್ತೆ. ಸೊ ಈ ಥರ ಮುಚ್ಚಳ ಸ್ವಲ್ಪ ಮೇಲೆ ಪಾಪ್ಕಾರ್ನು ಅದು ಉಬ್ಬೋದಕ್ಕೆ, ಅದು ಹೊರಗಡೆ ಬರೋದಕ್ಕೆ, ಅದು ಮೇಲೆ ಸ್ವಲ್ಪ ಸ್ಪೇಸ್ ಇರೋ ಥರ ಈ ಥರ ಮುಚ್ಚಳ ಸೆಲೆಕ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಸ್ಟಿರ್ ಮಾಡ್ತಾ ಇರಬೇಕು. ಸ್ವಲ್ಪ ಹುಷಾರಾಗಿ ನೋಡ್ಕೊತಾ ಇರಬೇಕು. ಪಟ್ಟ ಅಂತ ಮುಖಕ್ಕೆ ಕಣ್ಣಿಗೆ ಸಿಡಿಯೋ ಚಾನ್ಸ್ ಇರುತ್ತೆ. ಸೊ ಒಂದು ಕಾರ್ನ್ ಪಾಪ್ ಆದ ತಕ್ಷಣ ಮುಚ್ಚಳ ರೆಡಿಯಾಗಿ ಇಟ್ಕೊಂಡಿರಿ. ಬೆಟರ್ ಅಂದರೆ ಫೇಸ್ ಕವರ್ ಮಾಡಿಕೊಂಡು ಅದೇ ಯುದ್ಧಕ್ಕೆ ಹೋಗಿದಾಗ ಶೀಲ್ಡ್ ಯೂಸ್ ಮಾಡ್ತಾರಲ್ಲ, ಆ ಥರ ಮುಚ್ಚಳನ ಫೇಸ್ಗೆ ಶೀಲ್ಡ್ ಥರ ಇಟ್ಕೊಂಡಿರಿ. ಎನಿ ಟೈಮ್ ಪಾಪ್ ಆಗ್ಬೋದು, ನೋಡ್ತಾ ಇರಿ. ಸ್ವಲ್ಪ ನೊರೆ ಬರ್ತಾ ಇದೆ. ಸೊ ನಾವು ಮೂವಿಗೆಲ್ಲ ಹೋದಾಗ ಈ ಪಾಪ್ಕಾರ್ನ್ಗೆ ಬಿಗ್ ಡಬ್ಬಿಗಾದರೆ 700 ರೂಪೀಸು, ಸ್ಮಾಲ್ ಮೀಡಿಯಮಿಗೆ 450 ಈ ಥರ ಕೊಟ್ಟು ತಿಂತಾ ಇರ್ತೀವಿ. ನೋಡಿ, ಇದನ್ನ ಮಾಡ್ಲಿಕ್ಕೆ ಅಷ್ಟೊಂದೆಲ್ಲ ಅವ್ರಿಗೆ ಖರ್ಚು ಆಗೋದಿಲ್ಲ. ಅವ್ರಿಗೆ ಮೂವಿ ಟಿಕೆಟ್ಸ್ಗಿಂತ ನಾವು ತಿನ್ನೋ ಸ್ನಾಕ್ಸೇ ಅವ್ರಿಗೆ ಪ್ರಾಫಿಟ್ ಆಗೋದು, ಎಸ್ಪೆಷಲಿ ಪಾಪ್ಕಾರ್ನ್. ನೋಡಿ, ಅದನ್ನ ಈಸಿಯಾಗಿ ನಾವು 40 ರೂಪೀಸ್ ಒಳಗಡೆನೆ ಮನೆಯಲ್ಲೇ ಮಾಡ್ಕೋಬೋದು. ಮನೆ ಎಲ್ಲರೂ ತಿನ್ಬೋದು. ಪಾಪ ಆಯಿತು. ನೋಡ್ತಾ ಇದ್ದೀರಾ? ಕ್ಯಾನ್ ಯು ಸಿ? ಸ್ಟಾರ್ಟ್ ಆಯ್ತು. ಇಟ್ಸ್ ಟೈಮ್ ಟು ಕವರ್ ಇಟ್. ಸೌಂಡ್ ಕೇಳಿಸ್ಕೊಳ್ಳಿ. ವಾವ್, ಪಾಪಿಂಗ್ ಸೌಂಡ್. ಆ ಥರ ಪಾಪ್ಕಾರ್ನ್ ಪಾಪ್ ಆಗಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ
ಫ್ಲೇಮಲ್ಲಿ ಹೋಗಿಟ್ಬಿಡಿ. ವಾವ್, ಘಮ ಘಮ ಅಂತ ಪಾಪ್ಕಾರ್ನ್ ಸ್ಮೆಲ್ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ವಾವ್. ಸೊ ಲೈಕ್ ಮಾಡಿ, ಈ ಥರ ಇಂಟ್ರೆಸ್ಟಿಂಗ್ ಸ್ನ್ಯಾಕ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ.